ಹೆಚ್ಚಿನ ಪ್ರಮಾಣದ ಮತ ಪಡೆದು ಗೆಲ್ತಾರೆ ಅನ್ಕೊಂಡಿದ್ವಿ. ಒಂದು ಮತದಿಂದ ಗೆದ್ರೂ ಕೂಡ ಅದು ಜಯಭೇರಿನೇ. ಸಮರ್ಥ ಪರ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಬ್ಯಾಟ್ ಬೀಸ್ತಾ ಇದ್ದಾರೆ. ನಾವು ಹೆಚ್ಚಿನ ಪ್ರಮಾಣದ ಗೆಲುವನ್ನ ನಿರೀಕ್ಷೆ ಮಾಡಿದ್ವಿ, ಆದ್ರೆ ಸಮರ್ಥ್ಗೆ ಈ ಮತ ಬಂದಿದ್ದು ನಮಗೆ ಸಮಾಧಾನ ಇದೆ. ಇದು ವೋಟ್ನಿಂದ ಗೆದ್ರೂ ಕೂಡ ವಿಧಾನಸೌಧದ ಒಳಗಿರ್ತಾರೆ. ಸಮರ್ಥ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಸಮರ್ಥ್ಗೆ ಈ ಮತ ಬಂದಿದ್ದು ನಮಗೆ ಸಮಾಧಾನ ಇದೆ. ಒಂದು ವೋಟ್ನಿಂದ ಗೆದ್ರೂ ಕೂಡ ವಿಧಾನಸೌಧದ ಒಳಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಸಮರ್ಥ ಪರ ಮಾತನಾಡ್ತಾ ಇರುವಂತ ಗೆಲುವನ್ನ ನಿರೀಕ್ಷೆ ಮಾಡಿದ್ವಿ, ಆದ್ರೆ ಹೆಚ್ಚಿನ ಪ್ರಮಾಣದ ಗೆಲುವನ್ನ ನಿರೀಕ್ಷೆ ಮಾಡಿದ್ವಿ, ಬಟ್ ದಟ್ಸ್ ಓಕೆ ಅಂತ ಹೇಳ್ತಿದ್ದಾರೆ. ಒಂದು ಮತದಿಂದ ಗೆದ್ರೂ ಕೂಡ ಅದು ಜಯಭೇರಿನೇ ಅಲ್ವಾ. ಸಮರ್ಥ ಪರ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇರುವಂಥದ್ದು. ನಾವು ಹೆಚ್ಚಿನ ಪ್ರಮಾಣದ ಗೆಲುವನ್ನ ನಿರೀಕ್ಷೆ ಮಾಡಿದ್ವಿ, ಬಟ್ ಒಂದೇ ಒಂದು ವೋಟಿಂದ ಗೆದ್ರೂ ಕೂಡ ಅದು ಗೆಲುವೇ ಆಗಿರುತ್ತೆ. ವಿಧಾನಸೌಧದ ಒಳಗಿರ್ತಾರೆ, ದಟ್ ಇಸ್ ಫೈನ್ ಅಂತ ಹೇಳ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿರುವಂಥದ್ದು ಸಮರ್ಥ ಗೆಲುವಿನ ವಿಚಾರವಾಗಿ. ಬಿಕಾಸ್ ಕಡಿಮೆ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಕಡೆ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಬಿಜೆಪಿಗೆ ಬರುವಾಗತ್ತೆ 2028ರ ಎಲೆಕ್ಷನ್ಗೆ ಅನ್ನುವಂಥದ್ದು ಕೂಡ. ಸೊ ಇದೆಲ್ಲದರ ಮಧ್ಯೆ ಇದೀಗ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥ ಪರ ಬ್ಯಾಟ್ ಬೀಸಿರುವಂಥದ್ದು. ಒಂದು ವೋಟಿಂದ ಗೆದ್ರೂ ಕೂಡ ಅದು ಗೆಲುವೇ ಅಲ್ವಾ, ವಿಧಾನಸೌಧದ ಒಳಗಿರ್ತಾರೆ. ನಾವು ನಿರೀಕ್ಷೆ ಹೆಚ್ಚಾಗಿತ್ತು, ಜಾಸ್ತಿ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಓಕೆ, ನಾವು ಈ ವಿಚಾರವಾಗಿ ಪಕ್ಷದ ಒಳಗಡೆ ಚರ್ಚೆ ಮಾಡ್ತೀವಿ, ಎಲ್ಲಿ ಸಮಸ್ಯೆ ಆಗಿದೆ, ಎಲ್ಲಿ ಮತಗಳು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಅನ್ನುವಂತಹ ಪ್ರತಿಕ್ರಿಯೆಯನ್ನ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂಥದ್ದು. ನಾವು ದಾವಣಗೆರೆ ಆಲ್ಸೋ ನಾವು ಇನ್ನೂ ಹೆಚ್ಚು ಮತಗಳನ್ನು ನಿರೀಕ್ಷೆ ಮಾಡಿದ್ವಿ, ಆದರೆ ಗೆಲುವೇ ಅಲ್ವ. ಒಂದು ಮತದಿಂದ ಗೆದ್ರೂ ಕೂಡ ಅದು ವಿಧಾನಸೌಧ ಒಳಗಡೆನೇ ಇರ್ತೀರ. ಬಟ್ ಹೌದು, ಇನ್ನು ಸ್ವಲ್ಪ ಹೆಚ್ಚಿನ ಸಂಖ್ಯೆ ಬರಬೇಕಾಗಿತ್ತು. ಅದನ್ನು ನಾವೆಲ್ಲರೂ ಕೂತ್ಕೊಂಡು ಪಕ್ಷದ ಒಳಗಡೆ ಚರ್ಚೆ ಮಾಡ್ತೀವಿ. ಅಫ್ಕೋರ್ಸ್ ನಾವು ದಾವಣಗೆರೆ ಆಲ್ಸೋ ನಾವು ಇನ್ನೂ ಹೆಚ್ಚು ಮತಗಳನ್ನು ನಿರೀಕ್ಷೆ ಮಾಡಿದ್ವಿ, ಆದರೆ ಗೆಲುವೇ ಅಲ್ವ. ಒಂದು ಮತದಿಂದ ಗೆದ್ರೂ ಕೂಡ ಅದು ವಿಧಾನಸೌಧ ಒಳಗಡೆನೇ ಇರ್ತೀರ.